ನೋಡಿ, ಇಂಥ ಯುದ್ಧದ ಸನ್ನಿವೇಶದಲ್ಲೂ ಕೂಡ ಕೆಲವು ಖದೀಮರು ದುರ್ಲಾಭ ಮಾಡ್ಕೊಳ್ಳಕ್ಕೆ ಮುಂದಾಗಿದ್ದಾರೆ. ನೀವೇನಾದ್ರೂ ಪ್ಯಾನಿಕ್ ಆಗಿ ಗ್ಯಾಸ್ ಬುಕಿಂಗ್ ಮಾಡಕ್ ಹೊರಟಾಗ ಇದರಿಂದ ಬುಕಿಂಗ್ ಮಾಡಿ ಅಂತ ಒಂದು ಮೆಸೇಜ್ ಬಂದ್ರೆ ಬಿ ವೆರಿ ವೆರಿ ಕೇರ್ಫುಲ್. ಯಾಕಂತಂದ್ರೆ ಗ್ಯಾಸ್ ಬುಕಿಂಗ್ ಹೆಸರಿನಲ್ಲಿ ಬಹಳ ದೊಡ್ಡ ದಂಧೆ ನಡೀತಾ ಇದೆ. ನಿಮ್ಮ ಹಣವನ್ನೆಲ್ಲ ದೋಚುವಂತಹ ಕೆಲಸ ನಡೀತಾ ಇದೆ. ಯುದ್ಧದ ಸನ್ನಿವೇಶದಲ್ಲಿ ದುರ್ಲಾಭಕ್ಕೆ ಮುಂದಾಗಿರ್ತಕ್ಕಂಥದ್ದು ಖದೀಮರು. ಇಂಥವ್ರು ಎಲ್ಲ ಕಾಲದಲ್ಲೂ ಇರ್ತಾರೆ ನೋಡಿ. ಗ್ಯಾಸ್ ಬುಕಿಂಗ್ ಮಾಡೋರೆ ಇವರ ಟಾರ್ಗೆಟ್. ಅದರಲ್ಲೂ ತರಾತುರಿಯಲ್ಲಿ ಗ್ಯಾಸ್ ಬುಕಿಂಗ್ ಮಾಡೋರು ಇವರ ಟಾರ್ಗೆಟ್. ನಕಲಿ ಬುಕಿಂಗ್ ಮೂಲಕ ಹಣ ದೋಚುವಂತಹ ಕಳ್ಳರು ಇವರು. ಯಾರು ಗಾಬರಿಯಾಗಿ ಅರ್ಜೆಂಟಲ್ಲಿ ಗ್ಯಾಸ್ ಬೇಕು, ಹೆಂಗೋ ಒಂದು ಸಿಕ್ಕಿದ್ರೆ ಸಾಕು ಸಿಲಿಂಡ್ರು ಅಂತ ಬುಕ್ ಮಾಡಕ್ ಹೋಗ್ತಾರಲ್ಲ, ಅವರೇ ಇವರ ಟಾರ್ಗೆಟ್. ನಾವು ಸಿಲಿಂಡರ್ ಕೊಡ್ತೀವಿ ಅಂತ ಮೆಸೇಜ್ ಬರುತ್ತೆ. ಸಿಲಿಂಡರ್ ಬುಕ್ ಮಾಡೋ ಮೊದಲು ಈ ಸುದ್ದಿ ನೋಡಿ, ಏನಾಗ್ತಾ ಇದೆ ನೋಡಿ. ಗ್ಯಾಸ್ ಸಿಲಿಂಡರ್ಗಾಗಿ KYC ಅಪ್ಡೇಟ್ ಮಾಡಿ ಅಂತ ಹೇಳ್ತಾರೆ. ಗ್ಯಾಸ್ ಏಜೆನ್ಸಿ ಹೆಸರಲ್ಲಿ ಅಪರಿಚಿತ ನಂಬರ್ನಿಂದ ಕರೆ ಮಾಡ್ತಾರೆ. ನೀವೀಗ ಉದಾಹರಣೆಗೆ HP-ನೋ ಇಂಡೇನೋ ಅಥವಾ ನಿಮ್ಗೆ ಯಾವುದೋ ಒಂದು ಗ್ಯಾಸ್ ಏಜೆನ್ಸಿ ಇದೆ ಅಂತಂದ್ರೆ ಆ ಹೆಸರಲ್ಲಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ಗೆ APK ಫೈಲ್ ಕಳಿಸ್ತಾರೆ. ನಿಮ್ಮ KYC ಕಳಿಸಿ ಅಂತಾರೆ. ನೀವು ಅದೆಲ್ಲ ಕಳಿಸಿದ್ರೋ ಆ APK ಫೈಲನ್ನು ನೀವು ಡೌನ್ಲೋಡ್ ಮಾಡಿದ್ರೋ ಕೆಟ್ರಿ ಅಂತಾನೆ ಅರ್ಥ. ಖದೀಮರು ಕ್ಷಣ ಮಾತ್ರದಲ್ಲಿ ನಿಮ್ಮ ಫೋನನ್ನು ಹ್ಯಾಕ್ ಮಾಡ್ತಾರೆ ಆ ಫೈಲ್ ಮುಖಾಂತರ. ಬಳಿಕ ಬ್ಯಾಂಕ್ ಖಾತೆಯಲ್ಲಿದ್ದ ದುಡ್ಡನ್ನೆಲ್ಲ ದೋಚ್ತಾರೆ. ಉಡುಪಿಯಲ್ಲಿ ಈಗಾಗಲೇ 2 ಇಂಥ ಪ್ರಕರಣಗಳು ದಾಖಲಾಗಿದೆ. ಒಂದು ಪ್ರಕರಣದಲ್ಲಿ 1.5 ಲಕ್ಷ ವಂಚನೆ ಮಾಡಲಾಗಿದೆ. ಎರಡನೇ ಪ್ರಕರಣದಲ್ಲಿ 6 ಲಕ್ಷಕ್ಕೂ ಅಧಿಕ ಹಣವನ್ನ ಬ್ಯಾಂಕ್ ಅಕೌಂಟ್ನಿಂದ ದೋಚಿದ್ದಾರೆ ವಂಚಕರು. ಯಾವುದೇ ಕಾರಣಕ್ಕೂ ಏಜೆನ್ಸಿಯ ಹೆಸರಲ್ಲಿ ಕಳಿಸುವಂತಹ ಅಥವಾ ಅಪರಿಚಿತ ನಂಬರ್ನಿಂದ ಕಳಿಸುವಂತಹ ಆ APK ಫೈಲ್ಗಳನ್ನ ಡೌನ್ಲೋಡ್ ಮಾಡಬೇಡಿ. 1930ಗೆ ಕರೆ ಮಾಡಿ ಮಾಹಿತಿ ಕೊಡಿ. ಜನರಿಗೆ ಉಡುಪಿ SP ಹರಿರಾಮ್ ಶಂಕರ್ ಕರೆ ಕೊಟ್ಟಿದ್ದಾರೆ. ಉಡುಪಿನಲ್ಲಿ ಇಂಥ ಧೋಕಾ ಪ್ರಕರಣಗಳು ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ LPG ಪ್ರೈಸ್ ಹೈಕ್ ಆಗಿರುವುದರಿಂದ ಅಥವಾ ಹೈಕ್ ಆಗಬಹುದು ಅಂತ ಡಿಸ್ಕಷನ್ಸ್ ಇರೋದ್ರಿಂದ ಸುಮಾರು ಸೈಬರ್ ಕ್ರಿಮಿನಲ್ಸ್ ಇದನ್ನು ಬಳಸಿಕೊಂಡು ಸೈಬರ್ ಕ್ರೈಮ್ ಮಾಡುವಂಥದ್ದು ನಮಗೆ ಕಂಡು ಬಂದಿದೆ. ನಿನ್ನೆ ಅಷ್ಟೇ ಉಡುಪಿ ಜಿಲ್ಲೆಯಲ್ಲಿ ಸಂತೆಕಟ್ಟೆ ಮೂಲದವರೊಬ್ಬರು ಸೀನಿಯರ್ ಸಿಟಿಸನ್, ಅವರಿಗೆ ಮಹಾನಗರ ಗ್ಯಾಸ್ ಕಂಪನಿ ಅಂತ ಹೇಳಿ ಮುಂಬೈಯಿಂದ ಕಾಲ್ ಬಂದು ನಿಮ್ದು KYC ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಅವರ ವಾಟ್ಸಾಪಿಗೆ ಒಂದು APK ಫೈಲ್ ಕಳಿಸ್ತಾರೆ. ಆ APK ಫೈಲ್ ಕ್ಲಿಕ್ ಮಾಡಿ ಅವರ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಮತ್ತೆ ಅವರ ಹಸ್ಬೆಂಡ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡಿದ್ದಾರೆ. ಈ 2 ಅಕೌಂಟ್ಗಳಿಂದ ಸೇರಿ ಸುಮಾರು 1.5 ಲಕ್ಷ ರೂಪಾಯಿ ನಿನ್ನೆ ಅವರ ಅಕೌಂಟ್ ಇಂದ ಡ್ರಾ ಆಗಿ ಸೈಬರ್ ಫ್ರಾಡ್ ಆಗಿರೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಘಟನೆ ಆಗಿರೋದು 11ನೇ ತಾರೀಕಿಗೆ, ಕಂಪ್ಲೇಂಟ್ ಬಂದಿರೋದು ನಿನ್ನೆ. ಈ ಪ್ರಕರಣದಲ್ಲಿ ಹೋಗಿರುವಂತ 1.5 ಲಕ್ಷದಲ್ಲಿ ಒಂದು 50,000 ಆಲ್ರೆಡಿ ನಾವು ಫ್ರೀಸ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಕ್ಕಾಗಿದೆ. ಮತ್ತೆ ಉಳಿದವು ನಾವು ಪ್ರಯತ್ನ ಪಡ್ತೀವಿ. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಇದೇ ರೀತಿ ಇವತ್ತು ಸಹ ಇನ್ನೊಂದು ಪ್ರಕರಣ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದರಲ್ಲಿ ಸುಮಾರು 6.5 ಲಕ್ಷ ಇನ್ನೊಬ್ಬ ವ್ಯಕ್ತಿ ಇದೇ ರೀತಿಯಲ್ಲಿ .APK ಫೈಲ್ ಡೌನ್ಲೋಡ್ ಮಾಡಿ ಕಳ್ಕೊಂಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಎಲ್ಲ ಸಾರ್ವಜನಿಕರ ಹತ್ರ ನಾನು ಕೆಲವೊಂದು ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ .APK ಫೈಲ್ಸ್ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡೋದು ಸೈಬರ್ ಕ್ರಿಮಿನಲ್. ನೋಡಿ, ಇಂಥ ಯುದ್ಧದ ಸನ್ನಿವೇಶದಲ್ಲೂ ಕೂಡ ಕೆಲವು ಖದೀಮರು ದುರ್ಲಾಭ ಮಾಡ್ಕೊಳ್ಳಕ್ಕೆ ಮುಂದಾಗಿದ್ದಾರೆ. ನೀವೇನಾದ್ರೂ ಪ್ಯಾನಿಕ್ ಆಗಿ ಗ್ಯಾಸ್ ಬುಕಿಂಗ್ ಮಾಡಕ್ ಹೊರಟಾಗ ಇದರಿಂದ ಬುಕಿಂಗ್ ಮಾಡಿ ಅಂತ ಒಂದು ಮೆಸೇಜ್ ಬಂದ್ರೆ ಬಿ ವೆರಿ ವೆರಿ ಕೇರ್ಫುಲ್. ಯಾಕಂತಂದ್ರೆ ಗ್ಯಾಸ್ ಬುಕಿಂಗ್ ಹೆಸರಿನಲ್ಲಿ ಬಹಳ ದೊಡ್ಡ ದಂಧೆ ನಡೀತಾ ಇದೆ. ನಿಮ್ಮ ಹಣವನ್ನೆಲ್ಲ ದೋಚುವಂತಹ ಕೆಲಸ ನಡೀತಾ ಇದೆ. ಯುದ್ಧದ ಸನ್ನಿವೇಶದಲ್ಲಿ ದುರ್ಲಾಭಕ್ಕೆ ಮುಂದಾಗಿರ್ತಕ್ಕಂಥದ್ದು ಖದೀಮರು. ಇಂಥವ್ರು ಎಲ್ಲ ಕಾಲದಲ್ಲೂ ಇರ್ತಾರೆ ನೋಡಿ. ಗ್ಯಾಸ್ ಬುಕಿಂಗ್ ಮಾಡೋರೆ ಇವರ ಟಾರ್ಗೆಟ್. ಅದರಲ್ಲೂ ತರಾತುರಿಯಲ್ಲಿ ಗ್ಯಾಸ್ ಬುಕಿಂಗ್ ಮಾಡೋರು ಇವರ ಟಾರ್ಗೆಟ್. ನಕಲಿ ಬುಕಿಂಗ್ ಮೂಲಕ ಹಣ ದೋಚುವಂತಹ ಕಳ್ಳರು ಇವರು. ಯಾರು ಗಾಬರಿಯಾಗಿ ಅರ್ಜೆಂಟಲ್ಲಿ ಗ್ಯಾಸ್ ಬೇಕು, ಹೆಂಗೋ ಒಂದು ಸಿಕ್ಕಿದ್ರೆ ಸಾಕು ಸಿಲಿಂಡ್ರು ಅಂತ ಬುಕ್ ಮಾಡಕ್ ಹೋಗ್ತಾರಲ್ಲ, ಅವರೇ ಇವರ ಟಾರ್ಗೆಟ್. ನಾವು ಸಿಲಿಂಡರ್ ಕೊಡ್ತೀವಿ ಅಂತ ಮೆಸೇಜ್ ಬರುತ್ತೆ. ಸಿಲಿಂಡರ್ ಬುಕ್ ಮಾಡೋ ಮೊದಲು ಈ ಸುದ್ದಿ ನೋಡಿ, ಏನಾಗ್ತಾ ಇದೆ ನೋಡಿ. ಗ್ಯಾಸ್ ಸಿಲಿಂಡರ್ಗಾಗಿ KYC ಅಪ್ಡೇಟ್ ಮಾಡಿ ಅಂತ ಹೇಳ್ತಾರೆ. ಗ್ಯಾಸ್ ಏಜೆನ್ಸಿ ಹೆಸರಲ್ಲಿ ಅಪರಿಚಿತ ನಂಬರ್ನಿಂದ ಕರೆ ಮಾಡ್ತಾರೆ. ನೀವೀಗ ಉದಾಹರಣೆಗೆ HP-ನೋ ಇಂಡೇನೋ ಅಥವಾ ನಿಮ್ಗೆ ಯಾವುದೋ ಒಂದು ಗ್ಯಾಸ್ ಏಜೆನ್ಸಿ ಇದೆ ಅಂತಂದ್ರೆ ಆ ಹೆಸರಲ್ಲಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ಗೆ APK ಫೈಲ್ ಕಳಿಸ್ತಾರೆ.
ನಿಮ್ಮ KYC ಕಳಿಸಿ ಅಂತಾರೆ. ನೀವು ಅದೆಲ್ಲ ಕಳಿಸಿದ್ರೋ ಆ APK ಫೈಲನ್ನ ನೀವು ಡೌನ್ಲೋಡ್ ಮಾಡಿದ್ರೋ ಕೆಟ್ರಿ ಅಂತಾನೆ ಅರ್ಥ. ಖದೀಮರು ಕ್ಷಣ ಮಾತ್ರದಲ್ಲಿ ನಿಮ್ಮ ಫೋನನ್ನು ಹ್ಯಾಕ್ ಮಾಡ್ತಾರೆ ಆ ಫೈಲ್ ಮುಖಾಂತರ. ಬಳಿಕ ಬ್ಯಾಂಕ್ ಖಾತೆಯಲ್ಲಿದ್ದ ದುಡ್ಡನ್ನೆಲ್ಲ ದೋಚ್ತಾರೆ. ಉಡುಪಿಯಲ್ಲಿ ಈಗಾಗಲೇ 2 ಇಂಥ ಪ್ರಕರಣಗಳು ದಾಖಲಾಗಿದೆ. ಒಂದು ಪ್ರಕರಣದಲ್ಲಿ 1.5 ಲಕ್ಷ ವಂಚನೆ ಮಾಡಲಾಗಿದೆ. ಎರಡನೇ ಪ್ರಕರಣದಲ್ಲಿ 6 ಲಕ್ಷಕ್ಕೂ ಅಧಿಕ ಹಣವನ್ನ ಬ್ಯಾಂಕ್ ಅಕೌಂಟ್ನಿಂದ ದೋಚಿದ್ದಾರೆ ವಂಚಕರು. ಯಾವುದೇ ಕಾರಣಕ್ಕೂ ಏಜೆನ್ಸಿಯ ಹೆಸರಲ್ಲಿ ಕಳಿಸುವಂತಹ ಅಥವಾ ಅಪರಿಚಿತ ನಂಬರ್ನಿಂದ ಕಳಿಸುವಂತಹ ಆ APK ಫೈಲ್ಗಳನ್ನ ಡೌನ್ಲೋಡ್ ಮಾಡಬೇಡಿ. 1930ಗೆ ಕರೆ ಮಾಡಿ ಮಾಹಿತಿ ಕೊಡಿ. ಜನರಿಗೆ ಉಡುಪಿ SP ಹರಿರಾಮ್ ಶಂಕರ್ ಕರೆ ಕೊಟ್ಟಿದ್ದಾರೆ. ಉಡುಪಿನಲ್ಲಿ ಇಂಥ ಧೋಕಾ ಪ್ರಕರಣಗಳು ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ LPG ಪ್ರೈಸ್ ಹೈಕ್ ಆಗಿರೋದ್ರಿಂದ ಅಥವಾ ಹೈಕ್ ಆಗಬಹುದು ಅಂತ ಡಿಸ್ಕಷನ್ಸ್ ಇರೋದ್ರಿಂದ ಸುಮಾರು ಸೈಬರ್ ಕ್ರಿಮಿನಲ್ಸ್ ಇದನ್ನು ಬಳಸಿಕೊಂಡು ಸೈಬರ್ ಕ್ರೈಮ್ ಮಾಡುವಂಥದ್ದು ನಮಗೆ ಕಂಡು ಬಂದಿದೆ. ನಿನ್ನೆ ಅಷ್ಟೇ ಉಡುಪಿ ಜಿಲ್ಲೆಯಲ್ಲಿ ಸಂತೆಕಟ್ಟೆ ಮೂಲದವರೊಬ್ಬರು ಸೀನಿಯರ್ ಸಿಟಿಸನ್, ಅವರಿಗೆ ಮಹಾನಗರ ಗ್ಯಾಸ್ ಕಂಪನಿ ಅಂತ ಹೇಳಿ ಮುಂಬೈಯಿಂದ ಕಾಲ್ ಬಂದು ನಿಮ್ದು KYC ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಅವರ ವಾಟ್ಸಾಪಿಗೆ ಒಂದು APK ಫೈಲ್ ಕಳಿಸ್ತಾರೆ. ಆ APK ಫೈಲ್ ಕ್ಲಿಕ್ ಮಾಡಿ ಅವರ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಮತ್ತೆ ಅವರ ಹಸ್ಬೆಂಡ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡಿದ್ದಾರೆ. ಈ 2 ಅಕೌಂಟ್ಗಳಿಂದ ಸೇರಿ ಸುಮಾರು 1.5 ಲಕ್ಷ ರೂಪಾಯಿ ನಿನ್ನೆ ಅವರ ಅಕೌಂಟ್ ಇಂದ ಡ್ರಾ ಆಗಿ ಸೈಬರ್ ಫ್ರಾಡ್ ಆಗಿರೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಘಟನೆ ಆಗಿರೋದು 11ನೇ ತಾರೀಕಿಗೆ, ಕಂಪ್ಲೇಂಟ್ ಬಂದಿರೋದು ನಿನ್ನೆ. ಈ ಪ್ರಕರಣದಲ್ಲಿ ಹೋಗಿರುವಂತ 1.5 ಲಕ್ಷದಲ್ಲಿ ಒಂದು 50,000 ಆಲ್ರೆಡಿ ನಾವು ಫ್ರೀಸ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಕ್ಕಾಗಿದೆ. ಮತ್ತೆ ಉಳಿದವು ನಾವು ಪ್ರಯತ್ನ ಪಡ್ತೀವಿ. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಇದೇ ರೀತಿ ಇವತ್ತು ಸಹ ಇನ್ನೊಂದು ಪ್ರಕರಣ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದರಲ್ಲಿ ಸುಮಾರು 6.5 ಲಕ್ಷ ಇನ್ನೊಬ್ಬ ವ್ಯಕ್ತಿ ಇದೇ ರೀತಿಯಲ್ಲಿ .apk ಫೈಲ್ ಡೌನ್ಲೋಡ್ ಮಾಡಿ ಕಳ್ಕೊಂಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಎಲ್ಲ ಸಾರ್ವಜನಿಕರ ಹತ್ರ ನಾನು ಕೆಲವೊಂದು ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ .apk ಫೈಲ್ಸ್ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡೋದು ಸೈಬರ್ ಕ್ರಿಮಿನಲ್ಸ್. ಆ APK ಫೈಲ್ ಕ್ಲಿಕ್ ಮಾಡಿ ಅವರ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಮತ್ತೆ ಅವರ ಹಸ್ಬೆಂಡ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡಿದ್ದಾರೆ. ಈ 2 ಅಕೌಂಟ್ಗಳಿಂದ ಸೇರಿ ಸುಮಾರು 1.5 ಲಕ್ಷ ರೂಪಾಯಿ ನಿನ್ನೆ ಅವರ ಅಕೌಂಟ್ ಇಂದ ಡ್ರಾ ಆಗಿ ಸೈಬರ್ ಫ್ರಾಡ್ ಆಗಿರೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಘಟನೆ ಆಗಿರೋದು 11ನೇ ತಾರೀಕಿಗೆ, ಕಂಪ್ಲೇಂಟ್ ಬಂದಿರೋದು ನಿನ್ನೆ. ಈ ಪ್ರಕರಣದಲ್ಲಿ ಹೋಗಿರುವಂತ 1.5 ಲಕ್ಷದಲ್ಲಿ ಒಂದು 50,000 ಆಲ್ರೆಡಿ ನಾವು ಫ್ರೀಸ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಕ್ಕಾಗಿದೆ. ಮತ್ತೆ ಉಳಿದವು ನಾವು ಪ್ರಯತ್ನ ಪಡ್ತೀವಿ. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಇದೇ ರೀತಿ ಇವತ್ತು ಸಹ ಇನ್ನೊಂದು ಪ್ರಕರಣ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದರಲ್ಲಿ ಸುಮಾರು 6.5 ಲಕ್ಷ ಇನ್ನೊಬ್ಬ ವ್ಯಕ್ತಿ ಇದೇ ರೀತಿಯಲ್ಲಿ .apk ಫೈಲ್ ಡೌನ್ಲೋಡ್ ಮಾಡಿ ಕಳ್ಕೊಂಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಎಲ್ಲ ಸಾರ್ವಜನಿಕರ ಹತ್ರ ನಾನು ಕೆಲವೊಂದು ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ .apk ಫೈಲ್ಸ್ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡೋದು ಸೈಬರ್ ಕ್ರಿಮಿನಲ್